ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ನನ್ನ ಕಣ್ಮಣಿಗಳಾದಂತ ಎಲ್ಲ ಕನ್ನಡ ಜನತೆಗೆ ವಂದಿಸುತ್ತಾ ಹಾಗೂ ನನ್ನ ಕುಲ ದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಲೈಫ್ ಟೈಮ್ ಈ ಯಾವ್ಯಾವ ರಾಶಿಗಳಿಗೆ ಏನೇನು ಯೋಗ ಫಲಗಳಿದೆ, ಯಾವ್ಯಾವ ಯೋಗ ಫಲಗಳಲ್ಲಿ ಇವ್ರು ಇರ್ತಾರೆ, ಯಾವ್ಯಾವ್ದೆಲ್ಲ ಇವ್ರಿಗೆ ಯೋಗಗಳಿದೆ ಅನ್ನೋದನ್ನ ನೋಡ್ಕೊಂಡ್ ಬರ್ತಾ ಇದೀವಿ. ಮತ್ತೆ ಯಾರ್ಯಾರ ಲೈಫ್ ಟೈಮ್ ಭವಿಷ್ಯಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲಾ ರಾಶಿಗಳ ಬಗ್ಗೆ ನೋಡ್ಕೊಂಡ್ ಬರ್ತಾ ಇದೀವಿ. ಇವತ್ತು ಅದೇ ರೀತಿ ನಾವು ಧನಸ್ಸು ರಾಶಿ, ಧನಸ್ಸು ಅಂದ್ರೆ ಸಿಗಿಟೇರಿಯಸ್ ಅಂತ ಕರೀತಾರೆ, ಸೆಗಿಟೇರಿಯಸ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ, ಕನ್ನಡದಲ್ಲಿ ಧನಸ್ಸು ರಾಶಿ. ಅಲ್ಲಿ ನೋಡಿ ನಿಮ್ಗೆ ರಾಶಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೆ ಏನಂತ. ಧನಸ್ಸು, ಧನಸ್ಸು ಅಂದ್ರೆ ಏನು? ಬಿಲ್ಲು. ನಾನು ಧನಸ್ಸುನ ಇತ್ತು ಅವನ ಇದರಲ್ಲಿ ಹಿಂಭಾಗ ಅವರು ಏನವರು ಬಿಲ್ಲು ಬಾಣಗಳನ್ನ ಬಿಡ್ತಾ ಇದ್ರು ಹಿಂದೆ, ಅವ್ರ ಹಿಂದ್ಗಡೆ ಅವರು ಒಂದು ಯಾವಾಗ್ಲೂ ಅದನ್ನು ಪೆಟ್ಟಿಗೆ ತರ ಅಥವಾ ಒಂದು ಬ್ಯಾಗ್ ತರ ಇಟ್ಕೊಂಡಿರ್ತಾರೆ, ಎಲ್ಲಾ ಬಾಣಗಳನ್ನು ಇಟ್ಕೊಂಡಿರ್ತಾರೆ. ಧನಸ್ಸು ಅಂದ್ರೆ ಬಿಲ್ಲು, ಆಯ್ತಾ? ಅದು ಚೂಪಾದ ಮೂತಿ. ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಚೂಪಾದ ಅಂದ್ರೆ ಹರಿತವಾದಂತು, ಅಲ್ಲಿಗೆ ಬೆಂಕಿಯದು ಅಂತ ಅರ್ಥ ಮಾಡ್ಕೋಬೇಕು. ನೋಡಿ, ಯುದ್ಧ ಟೈಮಲ್ಲಿ ಬೆಂಕಿ ಬೀಳ್ತು ಅಂತಾರೆ, ಇಲ್ಲಾಂದ್ರೆ ಇವ್ರಿಗೆ ತಂದಾಕ್ಬಿಟ್ಟು ಜಗಳ ತಂದ ಹೆಂಗೆ ಹಾಕ್ಬಿಟ್ಟು ಕೊಟ್ಟಿದೀನಿ ನೋಡು, ಇಬ್ರು ಕಿತ್ಕೊಂಡ್ ಒಡದಾಡ್ದಿರ್ತಾರೆ, ತಮಾಷೆ ನೋಡ್ತಾ ಇರ್ತಾರೆ ಒಬ್ರು ಕುತ್ಕೊಂಡಲ್ಲಿ. ಹಾಗೆ ಚೂಪಾದ, ಮೊಣಚಾದ ಅಂತ ಯಾಕೆ ಕರೀತಾರೆ? ಅದು ಇಟ್ಕೊಂಡಿರೋ ಉದ್ದೇಶನೇ ಸಮಥಿಂಗ್, ಅವ್ರೇನೋ ಮಾಡ್ಬೇಕು ಅಂತ. ಚೂಪಾಗಿದೆ ಅಂದ್ರೆ ಚೂಪಾಗಿರೋದು ಒಂದು ವಸ್ತುವನ್ನ ಅಥವಾ ಒಂದು ಚಾಕು, ಚೂರಿ, ಮಚ್ಚು ಏನು ಏನು ಒಬ್ರನ್ನ ಚುಚ್ಚಾಕಿರ್ಬೋದು, ಇಲ್ಲ ಕಟ್ ಮಾಡಕ್ಕಿರ್ಬೋದು, ಈ ತರ ಎಲ್ಲ ನಮ್ಗೆ ಸಂಬಂಧಗಳು ಕೇಳಿ ಬರುತ್ತೆ. ಚೂಪಾಗಿ ತುದಿ ಇರೋದ್ರಿಂದ ಇದು ಬೆಂಕಿ, ಅಗ್ನಿ ಅಂತನೂ ನಾವು ಅದು ಚುಚ್ಚಿದಾಗ ಒಬ್ಬರಿಗೆ ನೋವಾಗ್ತಕ್ಕಂಥದ್ದು, ಅಲ್ಲಿ ಆ ತರದ್ದು ಬರುತ್ತೆ. ಇದನ್ನ ಬೆಂಕಿ, ಅದು ಸ್ವಲ್ಪ ರಫ್ ಅಂತ ನಾವು ಕರಿತೀವಿ. ಅದನ್ನ ರಫ್ ಆಗಿರ್ತಾರೆ, ರೂಡ್ ಆಗಿರ್ತಾರೆ. ಅದರಲ್ಲಿ ಎರಡು ತರ ಬರುತ್ತೆ ನೋಡಿ. ಧನಸ್ಸು ರಾಶಿನಲ್ಲಿ ಮೂಲಾ ನಕ್ಷತ್ರ ಬರುತ್ತೆ, ಮತ್ತೆ ಪುನರ್ವಸು ಅವ್ರಿಗೇನ್ ಬರುತ್ತೆ ಅಂದ್ರೆ ಆಷಾಢ, ಪೂರ್ವಾಷಾಢ ಮತ್ತೆ ಉತ್ತರಾಷಾಢ ಎರಡೂ ನಕ್ಷತ್ರಗಳು ಬರುತ್ತೆ ಅಲ್ಲಿಗೆ. ಮೂಲಾ ನಕ್ಷತ್ರ, ಪುನರ್ವಸು ಪೂರ್ವಾಷಾಢ ನಕ್ಷತ್ರ, ಮತ್ತೆ ಅವರಿಗೆ ಆಷಾಢ ಉತ್ತರಾಷಾಢ ನಕ್ಷತ್ರ. ಅಲ್ಲಿಗೆ ಮೂರೂ ನಕ್ಷತ್ರಗಳು ಕೂಡ ಅವರಿಗೆ ಅಲ್ಲಿ ನೋಡಿ. ಮೂಲಾ ನಕ್ಷತ್ರ ಕೆಲವೊಬ್ರು ಕೆಟ್ಟದ್ದು ಅಂತಾನು ಹೇಳ್ತಾರೆ, ಕೆಲವೊಬ್ರು ಒಳ್ಳೇದು ಅಂತಾನು ಹೇಳ್ತಾರೆ. ನೆಗೆಟಿವ್ ಆಗಿ ನೋಡೋರು ತುಂಬಾ ಜನ ಇದ್ದಾರೆ ಅಲ್ಲಿ. ಅದನ್ನ ಯಾವ್ದನ್ನ ಮೂಲಾ ನಕ್ಷತ್ರವನ್ನು, ಧನಸ್ಸು ರಾಶಿನಲ್ಲಿ ಮೂಲಾ ನಕ್ಷತ್ರ ಬಂದೆ ಕೆಟ್ಟದ್ದು ಅನ್ನೋ ತಿಳಿದುಕೊಳ್ಳುವಂತ ಜನಗಳೇ ಜಾಸ್ತಿ. ಮೂಲಾ ನಕ್ಷತ್ರದಲ್ಲಿ ಹೆಣ್ಮಕ್ಳು ಹುಟ್ಟಿದಳ, ಓ ಯೋಗ ಚೆನ್ನಾಗಿಲ್ಲ. ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದನ ಕಳ್ಳ ಆಗ್ತಾನೆ. ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ್ರೆ ತೊಂದರೆ ಆಗತ್ತೆ. ಮೂಲಾ ನಕ್ಷತ್ರದವರು ದೊಡ್ಡ ಕುಬೇರರಾಗ್ತಾರೆ. ಕೆಲವೊಂದು ಪ್ರಾಂತ್ಯಗಳಲ್ಲಿ, ಕೆಲವೊಂದು ಏರಿಯಾಗಳಲ್ಲಿ, ಕೆಲವೊಂದು ಪ್ರದೇಶಗಳಲ್ಲಿ ಅವರದೇ ಆದಂತಹ ಕ್ಯಾಲ್ಕುಲೇಷನ್, ಅವರದೇ ಆದಂತಹ ಪ್ರಿಡಿಕ್ಷನ್ ಕೊಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ನೋಡಿ, ಅದು ಒಂದು ರಾಶಿ. ಧನಸ್ಸು ರಾಶಿನಲ್ಲಿ ಆ ಮೂಲಾ ನಕ್ಷತ್ರನು ಕೂಡ ಒಂದು ಮೂಲ, ಹಂಗಾರೆ ಮೂಲಾ ನಕ್ಷತ್ರ ಒಂದು ಬಿಂದು. ಮೂಲ ಅಂದ್ರೆ ಏನು? ಒಂದು ಬಿಂದು. ಆ ಬಿಂದು ಅದು ಕೂಡ ಒಂದು ನಕ್ಷತ್ರನೇ. ಅದು ನಕ್ಷತ್ರ ಇಲ್ಲ ಅಂದ್ರೆ ಹೆಂಗಾಗುತ್ತೆ ಜೀವನ, ಹೆಂಗಾಗುತ್ತೆ? ಹಾಗಾಗಿ ಅದು ಕೂಡ ನಾವು ಒಳ್ಳೇದು ಅಂತ ಭಾವಿಸೋಣ, ಹಾಗೂ ಒಳ್ಳೇದೇ ಆಗತ್ತೆ ಅಂತ ತಿಳ್ಕೊಳ್ಳೋಣ. ಇವರು ಹೇಗಿರ್ತಾರೆ ಅಂದ್ರೆ ನೋಡಿ, ಮೂಲಾ ನಕ್ಷತ್ರಕ್ಕಿರ್ಬೋದು, ಉತ್ತರ ಆಷಾಢ ನಕ್ಷತ್ರಕ್ಕಿರ್ಬೋದು, ಇವ್ರು ಎರಡಕ್ಕೂ ಆಗ್ಲಿ ಇವರು ಇದು ಧನಸ್ಸು ರಾಶಿಗೆನೆ ಅಧಿಪತಿ ಅಂದ್ರೆ ಗುರು. ಗುರು ಯಾರು? ಜುಪಿಟರ್. ಜುಪಿಟರ್ ಅನ್ನ ನಾವು ಗುರು ಅಂತ ಕರಿತೀವಿ ಅಲ್ವೇ? ಜುಪಿಟರ್ ಏನು? ಜುಪಿಟರ್ ಅಂದ್ರೆ ವಿದ್ಯಾವಂತ, ಅಂದ್ರೆ ಗುರು ಆದವನು ವಿದ್ಯಾವಂತನಾಗಿರ್ತಾನೆ, ಬುದ್ಧಿವಂತನಾಗಿರ್ತಾನೆ, ಚಾಣಕ್ಯನಾಗಿರ್ತಾನೆ. ಎಲ್ಲರನ್ನು ಬಳಸಿಕೊಂಡು ಹೋಗ್ತಕ್ಕಂಥ ಗುಣವನ್ನ ಹೊಂದಿರ್ತಾನೆ. ಹಂಗಂದ್ರೆ ನಿಮ್ ಮನೆಯಲ್ಲಿ ತಗೊಳ್ಳಿ, ಒಬ್ಬ ನಿಮ್ಮ ಮನೆ ಯಜಮಾನ ಇದ್ದಾನೆ ಅಂದ್ರೆ ಮಗಳ ಮಾತು ಕೇಳ್ಬೇಕು, ಅಮ್ಮನ ಮಾತು ಕೇಳ್ಬೇಕು, ಗಂಡ್ಮಗನ ಮಾತು ಕೇಳ್ಬೇಕು, ಅಜ್ಜಿ ಮಾತು ಕೇಳ್ಬೇಕು, ಚಿಕ್ಕಪ್ಪ ದೊಡ್ಡಪ್ಪನ ಮಾತು ಕೇಳ್ಬೇಕು, ದೊಡ್ಡಮ್ಮ ದೊಡ್ಡಪ್ಪ ಮಾತು ಕೇಳ್ಬೇಕು, ಈಗ ಬಾಮೈದನ್ ಕೇಳ್ಬೇಕು. ಎಲ್ಲಾನು ಅನುಸರಿಸ್ಕೊಂಡು ಯಾರು ಹೋಗ್ತಾರೆ ಹೇಳಿ? ಮನೆ ಯಜಮಾನ. ಅವರಿಗೆ ನ್ಯಾಕು, ಟ್ಯಾಲೆಂಟು. ಧನಸ್ಸು ರಾಶಿ ಅಂದ್ರೆ ಏನು? ಟ್ಯಾಲೆಂಟು, ಬ್ರಿಲಿಯಂಟು. ಏನಂತಾರೆ, ಅವನಂತರ ಏನಂತಾರೆ ವಿಕಿಪೀಡಿಯಾ ಇದ್ದಂಗೆ, ಅಂದ್ರೆ ಅಷ್ಟೊಂದು ತಿಳ್ಕೊಂಡಿರ್ತಾನೆ
ಆ ಮನೆ ಯಜಮಾನ ಅಷ್ಟೊಂದು ತಿಳ್ಕೊಂಡಿರ್ತಾನೆ ಅಂತ ಅರ್ಥ. ಅದನ್ನ ನಾವು ಹಾಗೆ ಭಾವಿಸಬೇಕು ಕೂಡ ಅದನ್ನ. ಹಾಗೆ ಅವ್ರು ಏನಾಗ್ತಾರೆ ನೋಡು, ಇಲ್ಲಿ ಸೂರ್ಯನು ಇರ್ತಾನೆ ನೋಡಿ, ಇಲ್ಲಿ ಶುಕ್ರನು ಅಧಿಪತಿ ಇದ್ದಾನೆ, ಸೂರ್ಯನೂ ಅಧಿಪತಿ ಇದ್ದಾನೆ. ಎಲ್ಲಿ? ಧನಸ್ಸು ರಾಶಿನಲ್ಲಿ ಶುಕ್ರ ಅಧಿಪತಿ ಇದ್ದಾನೆ. ಧನುಸ್ಸುರ ಶುಕ್ರನು ಅಧಿಪತಿ. ಶುಕ್ರ ವರಗಳನ್ನ ಕೊಡ್ತಾನೆ, ಅದು ಕೇಳಿದಿರ ಅಲ್ವಾ? ಹಾಗೆ ಸೂರ್ಯ ಕೂಡ ಬೆಂಕಿ ಕಟ್ ಮಾಡ್ತಾನೆ. ಅವನು ಈಗ ಸೂರ್ಯ ಏನ್ ಮಾಡ್ತಾನೆ ಅಂದ್ರೆ ನೋಡಿ, ಇಲ್ಲಿ ನಮ್ಮ ಒಂದು ಮೂಲ ನಕ್ಷತ್ರ ಇರಬಹುದು, ಮತ್ತೆ ನಮ್ಮ ಉತ್ತರಾಷಾಢ ನಕ್ಷತ್ರ ಇರ್ಬೋದು, ಮತ್ತೆ ನಮ್ಮ ಯಾವುದೇ ನಕ್ಷತ್ರಗಳು ಯಾವ್ದಿದೆ ಅಲ್ಲ, ಪಂಚರಿಸ್ಕೊಂಡು ಹೋಗ್ತಕ್ಕಂಥದ್ದು ಅವರಿಗೆ ಗುಣಗಳು. ಈ ಸೂರ್ಯನಿಗೆ ಗುಣ ಇಲ್ಲ. ಇವ್ರು ಏನ್ ಮಾಡ್ತಾನೆ, ಬೇರೆ ಗ್ರಹಗಳನ್ನ ಡಮ್ಮಿ ಮಾಡ್ತಾನೆ. ಇಲ್ಲಿ ಬೇರೆ ಗ್ರಹಗಳು, ಈಗ ಶುಕ್ರನ ಅಧಿಪತಿಗೆ ಬರ್ತದೆ ಮೂಲ ನಕ್ಷತ್ರ ಅಂತಾನೆ ತಿಳ್ಕೊಳ್ಳಿ, ಇಲ್ಲಾಂದ್ರೆ ಉತ್ತರಾಷಾಢ ನಕ್ಷತ್ರ ಇಟ್ಕೊಳ್ಳಿ, ಅಲ್ಲಿ ಸೂರ್ಯ ಮತ್ತೆ ಗುರು ಶುಕ್ರ ಎಲ್ಲಾ ಕಾಂಬಿನೇಷನ್ ಆಗ್ಬಿಡ್ತು. ಸೂರ್ಯ ಎಲ್ಲಿರ್ತಾನೋ ಅಲ್ಲಿ ಬೇರೆ ಗ್ರಹಗಳನ್ನ ಡಮ್ಮಿ ಮಾಡ್ಬಿಡ್ತಾನೆ. ಹಾಗದೇ ತರ ಇಲ್ಲೂ ಕೂಡ ಸೂರ್ಯ ಆಯ್ತು ಡಮ್ಮಿ ಮಾಡಕ್ಕೆ ಪ್ರಯತ್ನ ಪಟ್ರು. ಗುರುವಿನ ದೃಷ್ಟಿ ಬಿದ್ರೆ ಏನಾಗತ್ತೆ? ಕೋಟಿ ಪುಣ್ಯ ಅಂತ ಹೇಳಿದೀವಿ ಅಲ್ವಾ? ಗುರುವಿನ ದೃಷ್ಟಿ ಕೋಟಿ ಪುಣ್ಯ. ಅವನು ಗುರುವಿನ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಎಲ್ಲರನ್ನು ಒಂದುಗೂಡಿಸಿ ನಡೆಸಿಕೊಂಡು ಹೋಗ್ತಕ್ಕಂತಹ ಅವರಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಚಾಣಕ್ಯರಾಗಿರ್ತಾರೆ, ನೀತಿವಂತರಾಗಿರ್ತಾರೆ, ನ್ಯಾಯವಂತರಾಗಿರ್ತಾರೆ, ಸುಳ್ಳು ಹೇಳಲ್ಲ. ಧನಸ್ಸು ರಾಶಿಯಲ್ಲಿದ್ದವರು ಆದಷ್ಟು ಕಮ್ಮಿ ಸುಳ್ಳು ಹೇಳಕ್ ಇಷ್ಟಪಡಲ್ಲ. ಇವ್ರಿಗೆ ಎಲೆಕ್ಟ್ರಾನಿಕ್ ಗೂಡ್ಸ್ ಐಟಮ್ಗಳು ಮಾಡ್ಬೋದು ಬಿಸ್ನೆಸ್. ಮತ್ತೆ ಇವರು ಯಾವುದೇ ತರನಾದಂತಹ ಬಿಸ್ನೆಸ್ ಕೂಡ ಇವ್ರಿಗೆ ಚೆನ್ನಾಗಿ ಬರುತ್ತೆ. ಎಜುಕೇಶನ್ ಫೀಲ್ಡ್ ಚೆನ್ನಾಗಿ ಬರುತ್ತೆ. ಇವರು ವಾಗ್ವಾದಿಗಳಿಂದ ಒಳ್ಳೆ ಸದೃದಯ ಉಳ್ಳಂತವರಾಗಿರ್ತಾರೆ. ಆಮೇಲೆ ಇವ್ರಿಗೆಲ್ಲರನ್ನು ಈ ಒಂದು ಮಾರ್ಗದರ್ಶನದಲ್ಲಿ ನಡೆಸ್ಕೊಂಡು ಹೋಗುವಂತ ಗುಣ ಇವರಲ್ಲಿ ಇರುತ್ತೆ. ಬುದ್ಧಿವಾದ ಹೇಳುವಂಥದ್ದು, ಎಲ್ಲಾರ್ಗು ಕೂರ್ಸ್ಕೊಂಡು ಬುದ್ಧಿವಾದ ಹಿಂಗೆ ಮಾಡ್ಬಿಡಿ, ಹಿಂಗ್ ಮಾಡಿ ಅಂತ ಹೇಳುವಂಥದ್ದು. ಮತ್ತೆ ಇವರು ಬೇಗ ಮನಸ್ಸಿಗೆ ಹಚ್ಕೊಬಿಡ್ತಾರೆ. ಬೇಗ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟು ಡಿಸಿಷನ್ ತಗೊಬಿಡ್ತಾರೆ, ಸಡನ್ ಡಿಸಿಷನ್ ತಗೊಬಿಡ್ತಾರೆ. ಕೆಲವೊಂದ್ ಟೈಮು ಇವರಂತ ಬುದ್ಧಿವಂತರು ಮತ್ತೊಬ್ರಿಲ್ಲ ಅಂತ ಹೇಳಬೇಕು. ಯಾಕೆ? ಗುರುವಿನ ಸ್ಥಾನದಲ್ಲಿ ಇದ್ದಾರಲ್ಲ, ಗುರು ಇರೋದ್ರಿಂದ ಇವ್ರ ಬುದ್ಧಿವಂತರು ಸಿಕ್ಕಾಪಟ್ಟೆ ಬುದ್ಧಿವಂತಿರುತ್ತೆ. ಇವರು ಅತಿ ಮೇಧಾವಿಗಳ ತರ ಬಿಹೇವ್ ಮಾಡ್ತಾ ಇರ್ತಾರೆ. ಸಿಟ್ಟು ಜಾಸ್ತಿ ಇವರಿಗೆ. ಕೆಲವೊಂದು ವಿಷಯದ ಸಡನ್ ಆಗಿ ರೈಸ್ ಆಗ್ಬಿಡ್ತಾರೆ. ಕೆಲವೊಂದು ತುಂಬಾ ಚೆನ್ನಾಗಿರ್ತಾರೆ. ಒಂದೊಂದು ಟೈಮಲ್ಲಿ ಇವ್ರು ಸಿಟ್ಟು ಮಾಡ್ಕೊಂಡ್ರೆ ಮತ್ತೆ ಅವ್ರನ್ನ ವಾಪಸ್ ಕರ್ಕೊಂಬರೋದೇ ಕಷ್ಟ, ಆ ಲೆವೆಲ್ ಸಿಟ್ಟು ಮಾಡ್ಕೋತಾರೆ. ಆದ್ರೆ ಎಲ್ಲರ ಜೊತೆನೂ ಬೆರೆಯುವಂತ ಗುಣ ಇವ್ರಿಗೆ ಚೆನ್ನಾಗಿರುತ್ತೆ. ಇವರು ಎಲ್ಲರ ಹತ್ರ ವಿಷಯನ ಕಲೆಕ್ಟ್ ಮಾಡ್ಕೊಂತಾರೆ. ವಿಷಯ ಕಲೆಕ್ಟ್ ಮಾಡ್ಕೊಂಡು ಒಂಥರ ಈ ಎಲ್ಲಾನು ತುಂಬ್ಕೊಂಡ್ಬಿಡ್ತಾರೆ ಅವ್ರ ತಲೆಯಲ್ಲಿ ಎಲ್ಲರಿಗೂ. ಮತ್ತೆ ಅವ್ರು ಅದನ್ನ ವಿದ್ಯೆನ ದಾನ ಮಾಡ್ತಾರೆ ಕೂಡ. ಇವರು ಅವ್ರಿಂದ ಏನ್ ಎಕ್ಸ್ಪೆಕ್ಟೇಷನ್ ಮಾಡಲ್ಲ, ಒಳ್ಳೆಯದನ್ನ ಹೇಳ್ತಾರೆ ಬೇರೆಯವ್ರಿಗೆ. ಈ ರೀತಿ ಮಾಡು, ಈ ರೀತಿ ಬೆಳಿ, ಈ ರೀತಿ ಹೋಗು, ಈ ಮಾರ್ಗದರ್ಶನದಲ್ಲಿ ಹೋಗು, ನೀನ್ ಚೆನ್ನಾಗ್ ಬದುಕ್ತೀಯ, ಜೀವನದಲ್ಲಿ ಚೆನ್ನಾಗಿರ್ತೀಯ, ಖುಷಿಯಾಗಿರ್ತೀಯ, ನೆಮ್ಮದಿಯಾಗಿರ್ತೀಯ. ಇವರು ಬೇರೆಯವರ ಸುಖವನ್ನು ಹಾಳು ಮಾಡೋಲ್ಲ, ಬೇರೆಯವ್ರಿಗೆ ಕೆಟ್ಟದನ್ನ ಬಯಸುವುದಿಲ್ಲ. ಇವರು ಸ್ವಲ್ಪ ಶೆಲ್ಫಿಶ್ಗಳಾಗಿರ್ತಾರೆ. ಕೆಲವೊಂದು ಟೈಮ್ ತುಂಬಾ ಶೆಲ್ಫಿಶ್ಗಳು ಕೂಡ ಇವರು ಬೇರೆಯವ್ರಿಗೆ ಬೇರೆ ವಿಷಯಗಳನ್ನ ಹೇಳ್ಕೊಳಲ್ಲ, ಆದಷ್ಟು ಹೇಳ್ಕೊಳಕ್ಕೆ ಪ್ರಯತ್ನ ಪಡಲ್ಲ. ಅವರು ಸ್ವಲ್ಪ ಇಟ್ಕೊಂಡು ಹಾಗೆ ಸ್ವಲ್ಪ ಮನಸ್ಸಲ್ಲೇ ಇಟ್ಕೊಂಡ್ಬಿಡ್ತಾರೆ ಅವರು. ಆದ್ರೆ ಕೆಟ್ಟದನ್ನ ಬಯಸಲ್ಲ ಯಾರಿಗೂ. ಇವರು 99% ಯಾರು ಕೆಟ್ಟದನ್ನ ಬಯಸೋದಿಲ್ಲ. ಒಳ್ಳೆ ಮಾರ್ಗದರ್ಶನದಲ್ಲಿ ಹೋಗುವಂಥದ್ದನ್ನ ಇವರು ಅಡ್ಜಸ್ಟ್ ಮಾಡಿ ಇವರು ಅದು ಚಿಕ್ಕದಿಂದ ಅಳವಡಿಸ್ಕೊಂಡು ಕೂಡ ಬಂದಿರುತ್ತೆ. ಮತ್ತೆ ಒಳ್ಳೆ ವಿದ್ಯಾವಂತರಾಗಿರ್ತಾರೆ, ಒಳ್ಳೆ ಚೆನ್ನಾಗಿ ಓದ್ತಾ ಇರ್ತಾರೆ. ಇವ್ರು ಯಾವುದೇ ಇದ್ರಲ್ಲಿ ಚೆನ್ನಾಗಿ ಓದೋದು, ಮತ್ತೆ ಒಳ್ಳೆ ಸ್ಥಾನಮಾನಕ್ಕೆ ಇರ್ತಕ್ಕಂಥದ್ದು, ಇವ್ರಿಗೆ ಆ ಯೋಗ ಫಲಗಳು ತುಂಬಾ ಚೆನ್ನಾಗಿರುತ್ತೆ. ಇವ್ರು ಏನ್ ಮಾಡ್ಬೋದು, ಇವರು ಯಾವ ರೀತಿಯಲ್ಲಿ ಇವರು ಬೆಳವಣಿಗೆನ ತಗೋಬರ್ಬೋದು. ಇವರು ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಎಲೆಕ್ಟ್ರಾನಿಕ್, ನಾನು ಆಗ್ಲೇ ಹೇಳಿದ್ರೆ ಎಲೆಕ್ಟ್ರಾನಿಕ್ದು ಐಟಮ್ಗಳನ್ನ ಸೇಲ್ ಮಾಡೋದು, ಬಿಸ್ನೆಸ್ ಮಾಡೋಂಗಿದ್ರೆ ತುಂಬಾ ಇವ್ರಿಗೆ ಚೆನ್ನಾಗಿ ಆಗ್ಬರ್ತಕ್ಕಂಥದ್ದು. ಮತ್ತೆ ಇವ್ರಿಗೆ ಈ ಏನಂದ್ರೆ ಹೊಸದಾಗಿ ರಿಸರ್ಚ್ ಮಾಡ್ತಕ್ಕಂಥ ಬುದ್ಧಿ ಕೂಡ ಇವ್ರಿಗಿರುತ್ತೆ. ಡಿಫ್ರೆಂಟ್ ಆಗಿ ಏನಾದ್ರು ಕಂಡುಹಿಡಿಬೇಕು, ನಾನು ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ಬೇಕು, ಒಂದೇ ತರ ಮಾಡಕ್ಕೆ ಇವ್ರು ಇಷ್ಟಪಡಲ್ಲ. ಇವ್ರ ಒಂಥರ ಡಿಫ್ರೆಂಟ್ ಚೇಂಜಸ್ ಕೇಳ್ತಾ ಇರ್ತಾರೆ ತುಂಬಾ. ಮತ್ತೆ ಇವರು ದುಡ್ಡು ಇರುತ್ತೆ, ಸಮ್ಟೈಮ್ಸ್ ಇವರು ಏನ್ ಮಾಡ್ಬೇಕಂತ ಕನ್ಫ್ಯೂಷನ್ ಮೈಂಡ್ ಅಲ್ಲಿ ಇರ್ತಾರೆ. ಇದ್ ಮಾಡ್ಲಾ ಅಥವಾ ಹಿಂಗೆ ಹೋಗ್ಬಿಡ್ಲಾ, ಇಲ್ಲಾಂದ್ರೆ ಮನೆ ಕಟ್ಬಿಡ್ಲಾ, ಇಲ್ಲ ವೆಹಿಕಲ್ ತಗೊಂಡ್ಬಿಡ್ಲಾ ಈ ವರ್ಷ, ಇಲ್ಲ ಮನೆ ಕೈ ಹಾಕ್ಬಿಡ್ಲಾ ಈ ವರ್ಷ. ಸ್ವಲ್ಪ ಕನ್ಫ್ಯೂಷನ್ ಮೈಂಡ್ ಅಲ್ಲಿ ಕೂಡ ಇವರು ಇರುತ್ತಾರೆ. ಇವರು ಡಿಸಿಷನ್ ಮೇಕಿಂಗ್ ಅಲ್ಲಿ ಸ್ವಲ್ಪ ಎಡವಟ್ಟುಗಳನ್ನ ಮಾಡ್ಕೊಳ್ಳುವಂಥದ್ದು ಕೂಡ ಸಹಜಗಳು. ಇವರು ಈ ಕೋಪ ಕೈಗೆ ಮೂಗ್ ಕೊಡ್ಬೇಡಿ ಅಂತ ಹೇಳ್ತಾರೆ ನಮ್ ಕಡೆ ಗಾದೆ.
ಇವರು ಹೂವಿನ ತರ ಮೃದು ಸ್ವಭಾವದವರು ಆಗಿರ್ತಾರೆ, ಈ ವಜ್ರದ ತರ ಕಠಿಣ ನಿರ್ಧಾರದವರು ಕೂಡ ಆಗಿರ್ತಾರೆ. ಎರಡೂ ಗುಣಗಳು ಇವರಲ್ಲೇ ಇರುತ್ತೆ ನೋಡಿ. ಹಾಗಾಗಿ ಇವ್ರನ್ನ ಬೇಗ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ಇವ್ರನ್ನ ಬೇಗ ಅವ್ರನ್ನ ಹೇಗೆ, ಯಾವ ತರ, ಏನು, ಅವ್ರ ಬಗ್ಗೆ ತಿಳ್ಕೊಳ್ಳೋದೇ ಒಂದು ಕ್ವಶನ್ ಮಾರ್ಕ್, ದೀರ್ಘ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಬಿಡುತ್ತೆ. ಹಾಗಾಗಿ ಇವರಿಗೆ ಆ ತರ ಗುಣಲಕ್ಷಣಗಳು ಕೂಡ ಜಾಸ್ತಿ ಇರುತ್ತೆ. ಇವರು ಗುರುವಿನ ಆರಾಧನೆ ನೋಡಿ, ಇವರು ಹೆಚ್ಚು ಗುರುವಿನ ನೋಡಿ ಏನು ಗುರುವಿನ ಅಧಿಪತಿ ಆಗಿರೋದ್ರಿಂದವ ಇವರು ಗುರುವಿನ ಆರಾಧನೆ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಮತ್ತೆ ಇವರು ಹೆಚ್ಚು ಮಂತ್ರಗಳನ್ನ ಪಠಿಸೋದ್ರಿಂದ ನಿಮ್ಗೆ ಯಾವುದೇ ಪೂಜೆ ಪುನಸ್ಕಾರಗಳು ಏನೂ ಬೇಡ. ಇಲ್ಲಿ ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಈ ಮಂತ್ರನಾರು ಹೇಳಬಹುದು. ಇಲ್ಲದಿದ್ದರೆ ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರುವೇ ನಮಃ ಈ ಮಂತ್ರವನ್ನು ಇವರು ಪ್ರತಿನಿತ್ಯ 108 ಬಾರಿ ಹೇಳುವುದರಿಂದಲೂ ಕೂಡ ಇವರ ಎಲ್ಲಾ ತೊಂದರೆಗಳನ್ನು ಮೀರಿ ಮೇಲಕ್ಕೆ ಹತ್ತುವಂತಹ ಅಥವಾ ಅವರು ಮೇಲ್ ಬರ್ತಕ್ಕಂಥದ್ದು ಅಂತೀವಿ. ಅಂದ್ರೆ ಎಲ್ಲವನ್ನು ದಾಟಿ, ಎಲ್ಲಾ ತೊಂದರೆ ತಾಪತ್ರೆಗಳು, ಎಲ್ಲ ಕಲ್ಮಶಗಳನ್ನು ದಾಟಿ ಮೇಲೆ ಬರ್ತಕ್ಕಂಥದ್ದು, ಮತ್ತೆ ಎಲ್ಲ ಬಿಟ್ಟು ಜೀವನದಲ್ಲಿ ಮುಂದೆ ಬರ್ತಕ್ಕಂಥ ಯೋಗ ಫಲಗಳು ಇವರಿಗೆ ಚೆನ್ನಾಗಿದೆ. ಹಾಗಾಗಿ ದೇವರ ಧ್ಯಾನವನ್ನ, ಮಂತ್ರಗಳನ್ನ ಜಪಿಸಲಿ, ಚಾಂಟ್ ಮಾಡ್ಲಿ, ದೇವರ ಆರಾಧನೆಗಳನ್ನ ಮಾಡ್ಕೊಳ್ಳಿ, ದೇವರ ಜಪಗಳು, ತಪಗಳು, ಮೆಡಿಟೇಷನ್ನು. ಮತ್ತೆ ಇವರು ತುಂಬಾ ಪ್ರಭಾವಶೀಲರಾಗಿ ಕೂಡ ಇರ್ತಾರೆ. ಪೊಲಿಟಿಕಲಿ ಕೂಡ ಇವರು ಸ್ಟ್ರಾಂಗ್ ಆಗಿರ್ತಾರೆ. ಇವರು ಪೊಲಿಟಿಕಲಿ ತುಂಬಾ ಬೇಗ ಬೆಳೀತಾರೆ. ಪೊಲಿಟಿಕಲಿ ಅವರು ರಾಜಕಾರಣಿಗಳಾಗ್ಬಿಡ್ತಾರೆ. ಇವರು ಅಷ್ಟು ಮೇಧಾವಿಗಳಾಗಿರ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಈ ಧನಸ್ಸು ರಾಶಿ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ನನ್ನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯಾಲಯಕ್ಕೆ ಇವತ್ತು 100ನೇ ಸಂಚಿಕೆ. ತಮ್ಮೆಲ್ಲರೂ ಅತಿ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ.